13ನೇ ದಿನದ ಕುರುಕ್ಷೇತ್ರ ಯುದ್ಧ. ಭೂಮಿ ಧೂಳು ಮತ್ತು ರಕ್ತದಿಂದ ನಡುಗುತ್ತಿತ್ತು. ಅಂದು ಯುದ್ಧವು ತನ್ನ ಎಲ್ಲಾ ನಿಯಮಗಳನ್ನು ಮುರಿದಿತ್ತು. ಪಾಂಡವರ ಮುಂದೆ ಒಂದು ಚಕ್ರವ್ಯೂಹವಿತ್ತು. ಕೃಷ್ಣ ಮತ್ತು ಅರ್ಜುನನಿಲ್ಲದೆ ಅದನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿರಲಿಲ್ಲ. ಅರ್ಜುನನು ದೂರದಲ್ಲಿ ಸಂಶಪ್ತಕರೊಂದಿಗೆ ಹೋರಾಡುತ್ತಿದ್ದನು. ಆಗ ಒಬ್ಬ ಯುವ ಯೋಧ ಮುಂದೆ ಬಂದನು. ಆತನ ಕಣ್ಣುಗಳಲ್ಲಿ ತೇಜಸ್ಸಿತ್ತು, ಆದರೆ ವಯಸ್ಸು ಇನ್ನೂ ಹದಿಹರೆಯದ್ದಾಗಿತ್ತು. ಅವನ ಮುಂದೆ ಇಡೀ ಕೌರವ ಸೈನ್ಯವಿತ್ತು. ಕರ್ಣ, ದುರ್ಯೋಧನ, ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಜಯದ್ರಥ. ಅಂದು ಕುರುಕ್ಷೇತ್ರದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಇದು ಅರ್ಜುನನ ಪುತ್ರ ಅಭಿಮನ್ಯುವಿನ ಕಥೆ. ಭೀಷ್ಮ ಪಿತಾಮಹರ ಪತನದ ನಂತರ ಕೌರವ ಸೇನೆಯ ಸಮತೋಲನ ತಪ್ಪಿತ್ತು. ಆಗ ದ್ರೋಣಾಚಾರ್ಯರು ಸೇನೆಯ ನಾಯಕತ್ವ ವಹಿಸಿಕೊಂಡರು. ಯುಧಿಷ್ಠಿರನನ್ನು ಸೆರೆಹಿಡಿದರೆ ಯುದ್ಧವನ್ನು ಒಮ್ಮೆಗೆ ಕೊನೆಗೊಳಿಸಬಹುದು ಎಂದು ಅವರು ದುರ್ಯೋಧನನಿಗೆ ಮಾತು ಕೊಟ್ಟರು. ಅರ್ಜುನನನ್ನು ಯುದ್ಧಭೂಮಿಯಿಂದ ದೂರ ಕರೆದೊಯ್ಯುವ ತಂತ್ರ ರೂಪಿಸಿ ದ್ರೋಣಾಚಾರ್ಯರು ಮಾರಕವಾದ ಚಕ್ರವ್ಯೂಹವನ್ನು ರಚಿಸಿದರು. ಇದು 7 ಪದರಗಳ ಮಾನವ ನಿರ್ಮಿತ ಚಕ್ರದಂತಿದ್ದು ಅದನ್ನು ಭೇದಿಸುವುದು ಅಸಾಧ್ಯವಾಗಿತ್ತು. ಪಾಂಡವರ ಸೈನ್ಯದಲ್ಲಿ ಕೃಷ್ಣ ಮತ್ತು ಅರ್ಜುನನನ್ನು ಬಿಟ್ಟರೆ ಈ ವ್ಯೂಹವನ್ನು ಭೇದಿಸುವ ಜ್ಞಾನ ಯಾರಿಗೂ ಇರಲಿಲ್ಲ. ಆಗ ಅಭಿಮನ್ಯು ತನಗೆ ಆ ಜ್ಞಾನವಿದೆ ಎಂದು ಮುಂದೆ ಬಂದನು. ತಾಯಿ ಸುಭದ್ರೆಯ ಗರ್ಭದಲ್ಲಿದ್ದಾಗಲೇ ಅಭಿಮನ್ಯು ಅರ್ಜುನನು ವಿವರಿಸುತ್ತಿದ್ದ ಚಕ್ರವ್ಯೂಹ ಭೇದಿಸುವ ಕ್ರಮವನ್ನು ಕೇಳಿಸಿಕೊಂಡಿದ್ದನು. ಆದರೆ ಅರ್ಜುನನು ವ್ಯೂಹದಿಂದ ಹೊರಬರುವ ಬಗ್ಗೆ ವಿವರಿಸುವಾಗ ಸುಭದ್ರೆ ನಿದ್ದೆಗೆ ಜಾರಿದ್ದಳು. ಆದ್ದರಿಂದ ಅಭಿಮನ್ಯುವಿಗೆ ವ್ಯೂಹದೊಳಗೆ ಹೋಗಲು ಮಾತ್ರ ತಿಳಿದಿತ್ತು, ಹೊರಬರಲು ತಿಳಿದಿರಲಿಲ್ಲ. ಯೋಜನೆಯಂತೆ ಅಭಿಮನ್ಯು ವ್ಯೂಹದೊಳಗೆ ನುಗ್ಗಿದನು. ಅವನ ಹಿಂದೆ ಪಾಂಡವರು ಬರಬೇಕಿತ್ತು. ಆದರೆ ಜಯದ್ರಥನು ಗೋಡೆಯಂತೆ ನಿಂತು ಪಾಂಡವರನ್ನು ತಡೆದನು. ಅಭಿಮನ್ಯು ಶತ್ರು ಸೈನ್ಯದ ನಡುವೆ ಒಬ್ಬನೇ ಸಿಕ್ಕಿ ಹಾಕಿಕೊಂಡನು. ಆದರೂ ಅವನು ಎದೆಗುಂದದೆ ಸಿಡಿಲಿನಂತೆ ಹೋರಾಡಿದನು. ದುರ್ಯೋಧನನ ಮಗ ಲಕ್ಷ್ಮಣನನ್ನು ಕೊಂದನು ಮತ್ತು ಇಡೀ ಕೌರವ ಸೇನೆಯನ್ನು ನಡುಗಿಸಿದನು. ಅವನ ಪರಾಕ್ರಮ ಕಂಡು ಕೌರವರಿಗೆ ಭಯವಾಯಿತು. ಅಭಿಮನ್ಯುವನ್ನು ಸೋಲಿಸಲು ಅಸಾಧ್ಯವೆಂದು ಕಂಡಾಗ ಕೌರವರು ಯುದ್ಧದ ನಿಯಮಗಳನ್ನು ಗಾಳಿಗೆ ತೂರಿದರು. ಕರ್ಣ, ಅಶ್ವತ್ಥಾಮ, ದುರ್ಯೋಧನ ಸೇರಿದಂತೆ ಹಲವು ಮಹಾರಥಿಗಳು ಏಕಕಾಲಕ್ಕೆ ಒಬ್ಬನೇ ಬಾಲಕನ ಮೇಲೆ ದಾಳಿ ಮಾಡಿದರು. ಅವನ ರಥವನ್ನು ಪುಡಿಮಾಡಿ ಶಸ್ತ್ರಗಳನ್ನು ಕಸಿದುಕೊಂಡರು. ಕೊನೆಯಲ್ಲಿ ಅಭಿಮನ್ಯು ರಥದ ಚಕ್ರವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಹೋರಾಡಿದನು. ದುಶ್ಯಾಸನನ ಮಗ ಹಿಂದಿನಿಂದ ಅವನ ತಲೆಯ ಮೇಲೆ ಹೊಡೆದನು. ಹೀಗೆ 16ರ ಹರೆಯದ ವೀರ ತನ್ನ ಪ್ರಾಣವನ್ನು ತ್ಯಜಿಸಿದನು. ಸಂಜೆ ಅರ್ಜುನನು ಮರಳಿದಾಗ ತನ್ನ ಮಗನ ಸಾವು ಮತ್ತು ಅದಕ್ಕೆ ಜಯದ್ರಥನೇ ಕಾರಣವೆಂದು ತಿಳಿದು ತೀವ್ರ ಕ್ರೋಧಕ್ಕೆ ಒಳಗಾದನು. ನಾಳೆ ಸೂರ್ಯಾಸ್ತದ ಮೊದಲು ಜಯದ್ರಥನನ್ನು ಕೊಲ್ಲದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಅರ್ಜುನನು ಭೀಕರ ಶಪಥ ಮಾಡಿದನು. ಅಭಿಮನ್ಯು ಅಲ್ಪಕಾಲ ಬದುಕಿದ್ದರೂ ಅವನ ಸಾಹಸ ಮತ್ತು ಬಲಿದಾನ ಇಂದಿಗೂ ಅಮರವಾಗಿದೆ. ಅವನು ಯುದ್ಧವನ್ನು ಅಧರ್ಮದಿಂದ ಧರ್ಮದ ಕಡೆಗೆ ತಿರುಗಿಸಿದ ಮಹಾನ್ ವೀರ. ಅಭಿಮನ್ಯುವಿನ ಕಥೆಯು ಕೇವಲ ಒಬ್ಬ ಯುವ ಯೋಧನ ವೀರಗಾಥೆಯಲ್ಲ, ಅದು ಅಪ್ರತಿಮ ಧೈರ್ಯ ಮತ್ತು ಕರ್ತವ್ಯನಿಷ್ಠೆಯ ಸಂಕೇತವಾಗಿದೆ. ತನಗೆ ಹೊರಬರುವ ದಾರಿ ತಿಳಿಯದಿದ್ದರೂ ಅಧರ್ಮದ ವಿರುದ್ಧ ಹೋರಾಡಲು ಆತ ತೋರಿದ ಸಾಹಸ ಇಂದಿಗೂ ನಮಗೆ ಸ್ಫೂರ್ತಿದಾಯಕ. ಕುರುಕ್ಷೇತ್ರ ಯುದ್ಧದಲ್ಲಿ ಆತನ ಸಾವು ಕೌರವರ ನೈತಿಕ ಪತನಕ್ಕೆ ನಾಂದಿಯಾಯಿತು ಮತ್ತು ಯುದ್ಧದ ದಿಕ್ಕನ್ನೇ ಬದಲಿಸಿತು. ದೈಹಿಕವಾಗಿ ಅಂದು ಆತ ಪತನಗೊಂಡಿರಬಹುದು, ಆದರೆ ತನ್ನ ಅಜೇಯ ತೇಜಸ್ಸಿನಿಂದಾಗಿ ಇಂದಿಗೂ ವಿಶ್ವದ ಶ್ರೇಷ್ಠ ವೀರರ ಪಟ್ಟಿಯಲ್ಲಿ ಅಭಿಮನ್ಯು ಅಜರಾಮರನಾಗಿದ್ದಾನೆ. ಅಭಿಮನ್ಯುವಿಗೆ ಚಕ್ರವ್ಯೂಹದಿಂದ ಹೊರಬರುವ ವಿದ್ಯೆ ತಿಳಿದಿದ್ದರೆ ಮಹಾಭಾರತ ಯುದ್ಧದ ದಿಕ್ಕು ಬದಲಾಗುತ್ತಿತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.